ಮಣ್ಣಲ್ಲಿ ಮಣ್ಣಾಗುತ್ತಿದ್ದ ಕೊಲೆ ಪ್ರಕರಣವನ್ನ ಭೇದಿಸಿದ ಗದಗ ಪೊಲೀಸರ ಚಾಣಾಕ್ಷತನ ತನಿಖೆಯಿಂದ 6 ತಿಂಗಳ ನಂತರ ಕೊಲೆ ರಹಸ್ಯ ಬಯಲು. ದೃಶ್ಯ ಸಿನಿಮಾ ಮಾದರಿಯಲ್ಲಿ ಸಾಕ್ಷ್ಯ ನಾಶ ಮಾಡ್ತಾ ಇದ್ದ ಕಿಲಾಡಿ ಈಗ ಪೊಲೀಸರ ಅತಿಥಿ. ಒಂದೇ ಒಂದು ಮೆಸೇಜ್ನಿಂದ ಪ್ರೇಯಸಿ ಕೊಲೆ ಮಾಡಿದ್ದ ಪ್ರಿಯಕರ ಲಾಕ್. ಮದುವೆಯಾಗುವ ಅಂದಿತಕ್ಕೆ ಪ್ರೇಯಸಿಯನ್ನ ಕೊಲೆ ಮಾಡಿದ್ದ ಪ್ರಿಯಕರ ಅಂದರ್. ಕೊಲೆ ಮಾಡಿ 6 ತಿಂಗಳು ದೃಶ್ಯ ಸಿನಿಮಾ ಮಾದರಿಯಲ್ಲಿ ಸಾಕ್ಷಿ ನಾಶ. ಪೊಲೀಸರಿಗೆ ಬಣ್ಣ ಬಣ್ಣದ ಕತೆ ಹೇಳ್ತಾ ಇದ್ದ ಕಿಲಾಡಿ ಆರೋಪಿ. ಒಂದೇ ಒಂದು ಮೆಸೇಜ್ನಿಂದ ತಗಲಾಕೊಂಡ ಸತೀಶ್. ಹಳ್ಳದಲ್ಲಿ ಪ್ರೇಯಸಿ ಶವ ಹೂತು ಹಾಕಿ ಹಾಯಾಗಿದ್ದ ಕ್ರೂರಿ ಪ್ರಿಯಕರ. ಬೆಡಗೇರಿ ಬಡಾವಣೆ ಪೊಲೀಸರಿಂದ ರೋಚಕ ಕಾರ್ಯಾಚರಣೆ. ಗದಗ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಘಟನೆ. ನಾರಾಯಣಪುರ ಗ್ರಾಮದ ಸತೀಶ್ ಹಿರೇಮಠ್ ಹಾಗೂ ಮಧುಶ್ರೀ ಇಬ್ಬರ ನಡುವೆ 5-6 ವರ್ಷದ ಪ್ರೀತಿ. ಆದರೆ ಮಧುಶ್ರೀ ಮದುವೆ ಮಾಡಿಕೋ ಅಂತ ಪ್ರಿಯಕರನಿಗೆ ಒತ್ತಾಯ. ಇದೇ ಕಾರಣಕ್ಕೆ ಬೆಂಗಳೂರಿಗೆ ಹೋಗೋಣ ಬಾ ಅಂತ ರಾತ್ರಿ ಕರೆಯಿಸಿ ಸುತ್ತಾಡಿ ತನ್ನ ಜಮೀನಿನಲ್ಲೇ ಕೊಲೆ. 2024 ಡಿಸೆಂಬರ್ 16 ರಾತ್ರಿ ಮಧುಶ್ರೀಯನ್ನ ವೇಲ್ನಿಂದ ಕತ್ತು ಹಿಸುಕಿ ಕೊಲೆ ಮಾಡಿ 2025 ಜನವರಿ 12ರಂದು ಬೆಡಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡ್ತಾನೆ. ಆಗ ಪೊಲೀಸರು ಸತೀಶ್ ಮೇಲೆ ಅನುಮಾನದಿಂದ ವಿಚಾರಣೆ ಆರಂಭ ಮಾಡಿದಾಗ ಆಗ ನನಗೆ ಏನು ಗೊತ್ತಿಲ್ಲ ಅಂತ ಕತೆ ಕಟ್ಟಿ ಬಚಾವಾಗಲು ಯತ್ನ ಮಾಡ್ತಾನೆ. ತನಿಖೆ ವೇಳೆ ಇಬ್ಬರು ಒಂದೇ ಬೈಕ್ನಲ್ಲಿ ಹೋಗಿರೋ ಸಿಸಿಟಿವಿ ವಿಡಿಯೋ ಕೂಡ ಪತ್ತೆ ಆಗುತ್ತೆ. ಇದರ ಆಧಾರದ ಮೇಲೆ ಸತೀಶ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಬೈಕ್ ಮೇಲೆ ಇಬ್ಬರು ಹೋಗಿದ್ದು ನಿಜ. ಆದರೆ ಮಧುಶ್ರೀಯನ್ನ ಹಾತಿಗೇರಿ ಗ್ರಾಮದಲ್ಲಿ ಬಿಟ್ಟು ನಾನು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸಕ್ಕೆ ಹೋಗಿದ್ದೇನೆ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಮತ್ತೆ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಂತರ ಆತನ ಮೊಬೈಲ್ನಲ್ಲಿ ಇನ್ನೊಂದು ಸಿಮ್ಗೆ ಒಂದು ಕಂಪನಿ ಮೆಸೇಜ್ ಬಂದಿರುತ್ತೆ. ಆಗಲೇ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕುತ್ತೆ. ಆ ಮೆಸೇಜ್ ಬಂದಿರೋ ಲೊಕೇಶನ್ ಬೇರೆಯಾಗಿರುತ್ತೆ. ಆಗ ಪೊಲೀಸರು ಸತೀಶ್ಗೆ ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಕೊಲೆ ರಹಸ್ಯ ಬಯಲಿಗೆ ಬಂದಿದೆ. ತಾನೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟ ಕಿಲಾಡಿ. ನಂತರ ಪಕ್ಕದ ಹಳ್ಳದಲ್ಲಿ ಅವಳ ಶವವನ್ನು ಹೂತು ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಿದ್ದಾನೆ. ಆಕೆಯ ಕೆಲವು ಅಂಗಾಂಗಗಳ ಎಲುಬುಗಳನ್ನು ಬೇರೆ ಕಡೆ ಮುಚ್ಚಿ ಹಾಕಿ ಸಾಕ್ಷ್ಯ ನಾಶ ಮಾಡಲು ಪ್ರಯತ್ನ ಮಾಡಿದ್ದಾನೆ. ಶವವನ್ನ ಹೂತು ಹಾಕಿದ ಜಾಗವನ್ನ ಕೂಡ ತೋರಿಸಿದ್ದಾನೆ. ಸದ್ಯ ದೇಹದ ಕೆಲವು ಎಲುಬು ಸಿಕ್ಕಿದ್ದು ಇನ್ನು ಅವಳ ರುಂಡ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಧುಶ್ರೀ ಶವದ ಅವಶೇಷಗಳನ್ನ ಹಳ್ಳದಲ್ಲಿ ಪತ್ತೆ ಮಾಡಿದ್ದಾರೆ. DNA ಪರೀಕ್ಷೆ ಮಾಡಲು ಕಳಿಸ್ತಾ ಇದ್ದಾರೆ. ಸಾಕ್ಷಿ ನಾಶನ ಮಾಡಲು ದೃಶ್ಯ ಸಿನಿಮಾ ಮಾದರಿಯಲ್ಲಿ ಪ್ರಯತ್ನ ಮಾಡಿದ್ದ. ಆದರೆ ಅದೊಂದು ಮೆಸೇಜ್ 6 ತಿಂಗಳ ನಂತರ ಕೊಲೆಯ ರಹಸ್ಯವನ್ನ ಬಯಲು ಮಾಡಿದ. ಬ್ಯೂರೋ ರಿಪೋರ್ಟ್. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೋಗರ್, NKS ರಿಪೋರ್ಟ್ ಗದಗ.